ಈ ಕೋವಿಡ್ ಟೈಮ್ನಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ಬಟ್ ಈ ಸಂದರ್ಭದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ಏನು ಸಲಹೆ ಕೊಡ್ತೀರಾ? ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಬೇಕು. ಈಗ ಆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಯಾವುದೇ ಮೆಷರ್ಗಳನ್ನು ಪ್ರತ್ಯೇಕವಾಗಿ ತಗೊಳ್ಳುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಪ್ರಶಸ್ತಿ ಯಾವುದು ಅಂತ ಹೇಳಿದರೆ ನಮ್ಮ ಜೀವನ ಶೈಲಿ, ಅಂದರೆ ಅದರಲ್ಲಿ ದಿನಚರ್ಯೆ ಅಂತ ಆಯುರ್ವೇದದಲ್ಲಿ ಹೇಳೋದು, ಪ್ರತಿನಿತ್ಯ ಏನೆಲ್ಲ ಮಾಡಬೇಕು ಅಂತ ಸಾಕಷ್ಟು ವಿಚಾರಗಳಿದೆ ಅದು. ಮತ್ತು ಋತುಚರ್ಯೆ, ಬೇರೆ ಬೇರೆ ಸೀಸನಿಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಕಾಲಕ್ಕೆ ತಕ್ಕಂತೆ ಕೋಲ ಅಂತ ಇದೆ ಅಲ್ವಾ, ಹಾಗೆ ಯಾವ ಯಾವ ಸೀಸನಲ್ಲಿ ಹೇಗೆ ಹೇಗಿರಬೇಕು ಅಂತ ಆಯುರ್ವೇದ ಹೇಳಿದೆ. ಎಲ್ಲ ಇಡೀ ವರ್ಷದಲ್ಲಿ ಒಂದೇ ರೀತಿ ಇರೋದಲ್ಲ. ಚಳಿಗಾಲದಲ್ಲಿ ಹೇಗಿರಬೇಕು, ಬೇಸಿಗೆಗಾಲದಲ್ಲಿ ಯಾವ ಆಹಾರ ತಗೊಳ್ಬೇಕು ಅದೆಲ್ಲ ಪ್ರತ್ಯೇಕವಾಗಿ ಹೇಳಿದೆ. ಹಾಗೆ ಚಳಿಗಾಲಕ್ಕೆ ಆಯುರ್ವೇದ ಏನೆಲ್ಲ ಋತುಚರ್ಯೆಯಲ್ಲಿ ಹೇಳಿದೆ ಅದನ್ನು ಅಳವಡಿಕೆ ಮಾಡ್ಕೊಳ್ಳೋದು, ದಿನಚರಿಯಲ್ಲಿ ಆಯುರ್ವೇದ ಏನೆಲ್ಲ ಹೇಳಿದೆ ಅದರಲ್ಲಿ ಸಾಧ್ಯ ಇದ್ದಷ್ಟನ್ನು ಅಳವಡಿಸ್ಕೊಳ್ಳೋದು, ಇದೆರಡನ್ನು ಮಾಡಿದರೆ. ಮತ್ತು ನಮ್ಮ ಆಹಾರ ಪದ್ಧತಿ, ಪದ್ಧತಿಯನ್ನು ತುಂಬ ಶ್ರೇಷ್ಠವಾಗಿ ಮನೆ ಆಹಾರವನ್ನೇ ಅವಲಂಬನೆ ಮಾಡ್ಕೊಳ್ಬೇಕು. ಮನೆ ಆಹಾರ ಅಂತ ಹೇಳೋದಕ್ಕಿಂತಲೂ ಇನ್ನೂ ಮುಖ್ಯ ಏನು ಅಂತ ಹೇಳಿದ್ರೆ ಮನೆತನದ ಆಹಾರ ಅಂತ. ನಮ್ಮ ಮನೆ ಅಲ್ಲಿ ಪರಂಪರಾಗತವಾಗಿ ಯಾವುದು ಆಹಾರ ಬಂದಿದೆ ಪದ್ಧತಿ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಫ್ರೆಶ್ ಫುಡ್ಡು ಅಂದರೆ ಶುದ್ಧ ಆಹಾರ ಮಾತ್ರ ಅಲ್ಲ, ಕೇವಲ ಕ್ಲೀನಾಗಿರುವಂಥದ್ದು ಆಹಾರ ಅದಷ್ಟೇ ಇದ್ದರೆ ಸಾಕಾಗೋದಿಲ್ಲ. ಫ್ರೆಶ್ ಇರಬೇಕು ಆಹಾರ, ಪ್ರಿಪೇರ್ ಮಾಡಿ ಸ್ವಲ್ಪ ಹೊತ್ತಿನೊಳಗೆ ಆಹಾರವನ್ನು ತಗೊಳ್ಬೇಕು. ಫ್ರೆಶ್ ಫುಡ್ ಇರಬೇಕು. ಈ ಚಳಿಗಾಲ ಅದರಿಂದಾಗಿ ಕಾಯಿಲೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟದ್ರಿಂದಾಗಿ ಹಾಟ್ ಫುಡ್ ಅಂದರೆ ಕುಕ್ಡ್ ಫುಡ್ಡು, ಬಿಸಿ ಮಾಡಿರುವಂಥ ಆಹಾರ, ಬಿಸಿ ಬಿಸಿ ಆಹಾರ, ಇದಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ನೀರು ಎಲ್ಲದರಲ್ಲೂ ಕೂಡ ಸ್ವಲ್ಪ ಬಿಸಿಯಾಗಿರುವಂಥ ನೀರು, ಅಥವಾ ಕುದಿಸಿ ಆರಿಸಿದ ನೀರು, ಇದಕ್ಕೆಲ್ಲ ಸ್ವಲ್ಪ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾದ್ದು. ಶೀತಲ ಆಹಾರಗಳಿಗೆ ಅಥವಾ ಯಾವುದು ರೆಫ್ರಿಜಿರೇಟೆಡ್ ಫುಡ್ಡು, ಇದನ್ನು ಸಾಧ್ಯದಷ್ಟು ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಹಾಗೆ ಇದು ಆಹಾರದಲ್ಲಿ. ಇನ್ನು ವಿಹಾರ, ಹೊರಗಡೆ ಓಡಾಡೋದ್ರಲ್ಲಿ ವಿಚಾರದಲ್ಲಿ ಇಂಥದ್ರಲ್ಲಿ ಸ್ವಲ್ಪ ಹೆಚ್ಚು ಶೀತ ಕೆಮ್ಮು ಹೆಚ್ಚು ಬರದ ಹಾಗೆ, ಅಥವಾ ದೇಹಕ್ಕೆ ಆಗಾಗ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ತುತ್ತಾಗದ ಹಾಗೆ. ಈಗ ಏನೋ ಮಳೆ ಬರ್ತಾ ಇರ್ತದೆ, ಹೊರಗಡೆ ಮಳೆ ಬರ್ತಾ ಇರುವಾಗ ಛತ್ರಿ ಇಲ್ಲ ಅಥವಾ ಕೊಡೆ ಇಲ್ಲ ಅಂತ ಹೇಳ್ಕೊಂಡು ಸೀದಾ ಮಳೆಯಲ್ಲಿ ನೆಂದುಕೊಂಡು ಹೋದರೆ ಮನೆಗೆ ಬಂದಾಗ ಮತ್ತೆ ಕೆಮ್ಮು ಶೀತ ಆರಂಭ ಆಗೋ ಚಾನ್ಸಸ್ ಇರ್ತದೆ. ಅದು ಕೆಮ್ಮು ಶೀತ ಆರಂಭ ಆದ ತಕ್ಷಣ ಒಮ್ಮೆ ಕೆಮ್ಮು ಶೀತ ಜ್ವರ ಎಲ್ಲ ಬಂದರೆ ಒಮ್ಮೆ ಬಾಡಿ ವೀಕ್ ಆಗಿಬಿಡ್ತದೆ. ಹಾಗೆ ಕಾಯಿಲೆ ಸ್ವಲ್ಪ ದೂರದಲ್ಲಿದೆ ಅಂತ ಆಗುವಾಗ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾದ್ರಿಂದ ನಮ್ಮ ದೇಹಕ್ಕೆ ಆಗಾಗ ಕಾಯಿಲೆ ಬೇರೆ ಬೇರೆ ಕಾಯಿಲೆ ಬರಬಾರ್ದು. ಕಾಯಿಲೆ ಈ ತೊಂದರೆ ಅಂತ ಹೇಳಿದರೆ ಪುನಃ ಪುನಃ ಬರಲಿಕ್ಕೆ ಆರಂಭ ಆಗ್ತದೆ. ನೋಡಿ, ಈಗ BMTC ಬಸ್ ಇರ್ಬೋದು ಅಥವಾ KSRTC ಬಸ್ ಇರ್ಬೋದು, ಯಾವುದೋ ಒಂದು ಹಳ್ಳಿ ಪ್ರದೇಶದಲ್ಲಿ ಜನರು ಕಾಯ್ತಾ ಇರ್ತಾರೆ ಬಸ್ಸಿಗೆ, ಎಷ್ಟೊತ್ತಾದರೂ ಬಸ್ಸೇ ಬರೋದಿಲ್ಲ. ಒಮ್ಮೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಕೆಲವೊಮ್ಮೆ ಹಿಂದೆ ಬರ್ತಾ ಇರ್ತದೆ ಬಸ್ಸು. ಪ್ರಾಬ್ಲಮ್ಸು ಹಾಗೆ, ತೊಂದರೆಗಳು ಯಾವಾಗಲೂ ಬರಲಿಕ್ಕೆ ಆರಂಭ ಆದರೆ ಒಂದರ ನೆಕ್ಸ್ಟ್ ಒಂದು ಬರ್ತಾ ಇರ್ತದೆ. ಬರಲಿಲ್ಲ ಅಂದರೆ ತುಂಬ ಹೊತ್ತು ಬರೋದೇ ಇಲ್ಲ. ಹಾಗೆ ನಮ್ಮ ದೇಹಕ್ಕೆ ಆಗಾಗ ಏನೇನೋ ಕಾಯಿಲೆಗಳು ಬರಲಿಕ್ಕೆ ಆರಂಭ ಆದರೆ, ಇಂಥ ಕಾಯಿಲೆ ಬಂದಾಗ ನಮ್ಮ ಬಾಡಿ ವೀಕ್ ಇರ್ತದೆ. ನಮ್ಮ ದೇಹ ಸ್ಟ್ರಾಂಗ್ ಇಟ್ಕೊಳ್ಬೇಕು ಅಂತಾದರೆ ಕಾಯಿಲೆ ಬೇರೆ ಬೇರೆ ಕಾಯಿಲೆ, ಯಾವುದೇ ಚಿಕ್ಕ ಪುಟ್ಟ ಕಾಯಿಲೆ ಇರ್ಬೋದು, ಅದು ಬರೆಯೋದನ್ನು ನಾವು ತಡಿಬೇಕು. ಆ ತಡಿಬೇಕಾದರೆ ನಮ್ಮ ಆಹಾರ ಚೆನ್ನಾಗಿರಬೇಕು, ವಿಹಾರ ಚೆನ್ನಾಗಿರಬೇಕು, ದಿನಚರ್ಯೆ ಸರಿ ಇರಬೇಕು, ಋತುಚರ್ಯೆ ಸರಿ ಇರಬೇಕು. ಹಾಗೆ ಇದನ್ನೆಲ್ಲ ಸರಿಯಾಗಿ ಇಟ್ಕೊಂಡ್ರೆ ನಾವು ರೋಗಗಳಿಂದ ಹೆಚ್ಚು ದೂರ ಇರಲಿಕ್ಕೆ, ಮತ್ತು ರೋಗ ಬಂದರೆ ಅದನ್ನು ಎದುರಿಸಲಿಕ್ಕೆ ನಾವು ಹೆಚ್ಚು ಸಮರ್ಥರಿರ್ತೇವೆ. ನ್ಯೂಸ್ ಫಸ್ಟ್.